ದಿನದಿಂದ ದಿನಕ್ಕೆ ಡೀಸೆಲ್ ಪೆಟ್ರೋಲ್ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇದ್ದಾವೆ ಒಂದು ಕಡೆ. ಸೊ ಹಾಗಾಗಿ ಈ ಡೀಸೆಲ್ ಪೆಟ್ರೋಲ್ ವಾಹನಗಳಿಂದ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ಎಲೆಕ್ಟ್ರಿಕ್ ಬಸ್ಗಳತ್ತ ಬೆಂಗಳೂರು BMTC ಆಡಳಿತ ಮಂಡಳಿ ಈಗ ಮುಂದಾಗಿರ್ತಕ್ಕಂಥದ್ದು. ಇನ್ನು ಡೀಸೆಲ್ ಬಸ್ ಖರೀದಿ ಟೆಂಡರ್ ಮಾಡಲ್ಲ ಇನ್ಮೇಲಿಂದ. ಈಗಾಗಲೇ 844 ಡೀಸೆಲ್ ಬಸ್ಗಳ ಖರೀದಿಗೆ ಟೆಂಡರ್ ಮಾಡಲಾಗಿದೆ. ಈಗಾಗಲೇ ಅದರಲ್ಲಿ 100 ಬಸ್ಗಳಿಗೆ BMTCಗೆ ಸೇರ್ಪಡೆ ಆಗಿದ್ದಾವೆ, 100 ಬಸ್ಗಳು. ಸೊ ಹಾಗಾಗಿ ಇನ್ನು ಮುಂದೆ ಡೀಸೆಲ್ ಬಸ್ಗಳ ಬದಲಾಗಿ ಸಿಟಿಯಲ್ಲಿ CNG ಹಾಗೂ ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಈಗಾಗಲೇ 1, 2 ಹಾಗೂ 3ನೇ ಹಂತದಲ್ಲಿ ಒಟ್ಟು 1027 ಎಲೆಕ್ಟ್ರಿಕ್ ಬಸ್ಗಳನ್ನು BMTC ಆಡಳಿತ ಮಂಡಳಿ ಖರೀದಿಸಿದೆ. ಸೊ ಇನ್ನು ಡೀಸೆಲ್ ಬೆಲೆ ಏರಿಕೆ ಹೆಚ್ಚಾಗಿರೋದ್ರಿಂದ ಸದ್ಯ ಎಲೆಕ್ಟ್ರಿಕ್ ಬಸ್ ಖರೀದಿಯಿಂದ ನಿತ್ಯ 56,000 ಡೀಸೆಲ್ ಉಳಿತಾಯ ಆಗುತ್ತೆ ಅಂತಕ್ಕಂಥದ್ದು ಈಗ ಅವರ ಲೆಕ್ಕಾಚಾರ. ಇನ್ನು ನಿತ್ಯ ಈ ಮೊದಲು 2.5 ಲಕ್ಷ ಲೀಟರ್ ಡೀಸೆಲ್ ಖರ್ಚಾಗ್ತಿತ್ತು. ಏನು ಇತ್ತೀಚೆಗೆ 1027 ಎಲೆಕ್ಟ್ರಿಕ್ ಬಸ್ಗಳನ್ನು ಏನು ಖರೀದಿ ಮಾಡಲಾಗಿದೆ, ಅದರಿಂದ 56,000 ಡೀಸೆಲ್ ಪರ್ ಡೇಗೆ ನಮಗೆ ಉಳಿತಾಯ ಆಗ್ತಿದೆ ಅಂತಕ್ಕಂಥ ಮಾತು. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಸಂಪೂರ್ಣವಾಗಿ ಏನು CNG ಮತ್ತು ಎಲೆಕ್ಟ್ರಿಕ್ ಬಸ್ಗಳನ್ನಾಗಿ BMTC ಬಸ್ಗಳನ್ನು ಪರಿವರ್ತನೆ ಮಾಡೋದಕ್ಕೆ ಈಗ ಅಧಿಕಾರಿಗಳು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ.